ಅನುಕೂಲ ಇದೆ ನಿಮಗೂ. ಇನ್ನೂ ಬಹಳಷ್ಟು ನಮ್ಮ ಭಾಗದ ಜನರ ಕಡೆಯಿಂದ, ನಮ್ಮ ಅಭಿಮಾನಿಗಳ ಕಡೆಯಿಂದ, ನಮ್ಮ ಕ್ಷೇತ್ರ ಜನರ ಕಡೆಯಿಂದ ಎಲ್ಲ ಸಾಕಷ್ಟು ಒಂದು ಒತ್ತಡ ಇದೆ. ಹಿಂದೆ ಇರ್ತಕ್ಕಂತ ಒಂದು ಸಂದರ್ಭದಲ್ಲಿ ಮುಂದೆ ಒಂದು ರೀಶಫಲ್ ಮಾಡುವಾಗ ನಮ್ಗೂ ಅಕಾಮಿಡೇಟ್ ಮಾಡ್ತಾರಂತ ಹೇಳಿದ್ರು. 2018ರಲ್ಲೂ ಒಂದು ಪ್ರಸಂಗ ಬಂದಿತ್ತು, 23ರಲ್ಲೂ ಬಂದಿತ್ತು. ಮುಂದೆ ಬರ್ತಕ್ಕಂಥ ಜನಗಳಿಗೆ ಬರ್ತದಂತ ಒಂದು ವಿಶ್ವಾಸ ಇದೆ. ನೀವ್ಯಾರು ಹೈಕಮಾಂಡ್ ನಾಯಕನ ಭೇಟಿ ಆಗತ್ತೆ, ನೀವ್ಯಾರು ದೆಹಲಿಗೆಲ್ಲ ಹೋಗ್ಬೋದು ಸರ್ ಸಚಿವ ಸ್ಥಾನ ವಿಚಾರವಾಗಿ? ದೆಹಲಿಗೆ ಯಾರು ಹೋಗಲ್ಲ, ಕೆಲವು ಜನ ಹೋಗ್ತಾರೆ, ಕೆಲವು ಮಂತ್ರಿಗಳು ಅವರವರು ಒಂದು ಡಿಪಾರ್ಟ್ಮೆಂಟ್ ಇರ್ತಕ್ಕಂತ ಒಂದು ಕೆಲಸ ಕಾರ್ಯಗಳಿಗೆ ಹೋಗ್ತಾರೆ. ಮತ್ತೆ ಇಂತ ಒಂದು ಸಂದರ್ಭದಲ್ಲಿ 1ನೇ ತಾರೀಕಿಂದ ಪಾರ್ಲಿಮೆಂಟ್ ಪ್ರಾರಂಭ ಆಗಿದೆ ಅಂದ್ರೆ ಎಲ್ಲಾ ಮುಖಂಡರು, ಮಂತ್ರಿಗಳು ಎಲ್ಲರೂ ಸಿಗ್ತಾರೆ ಅನ್ನೋ ಒಂದು ಸಂದರ್ಭದಲ್ಲಿ ಹೋಗ್ಬಹುದು. ನಾವೇನು ಡೆಲ್ಲಿಗೆ ಏನು ಹೋಗ್ತಾ ಇಲ್ಲ. ಇವಾಗ ನಾನು ನಮ್ಮ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀನಿ, ಗುಲ್ಬರ್ಗಕ್ಕೆ ಹೋಗ್ತಾ ಇದ್ದೀನಿ, ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಹೋಗ್ತಾ ಇದ್ದೀನಿ. ಅದ್ ನಂತರ ಬಂದಾದ್ಮೇಲೆ ಮತ್ತೆ ಬೆಲ್ಗಾಂ ಇರ್ತಕ್ಕಂಥ ಮತ್ತೆ ಒಂದು AICC ಅಬ್ಸರ್ವರ್ ಆಗಿ ನನಗೆ ಆಂಧ್ರ ಪ್ರದೇಶಲ್ಲೂ ಕೂಡ ಹಾಕಿದ್ದಾರೆ. ಅಲ್ಲಿ ಒಂದು 2 ದಿವಸ ಹೋಗ್ಬಿಟ್ಟು ಬರ್ಬೇಕಂತ ಮಾಡಿದ್ದೀನಿ. ಸರ್, ನಿಮ್ಗೆ ವೈಯಕ್ತಿಕವಾಗಿ ನನ್ನ ವ್ಯಕ್ತಿತ್ವ ಇನ್ನೊಂದು ಏನಾದ್ರೂ ಅಭಿಪ್ರಾಯ ಮೇಲೆ ನಡೆಯಲ್ಲ. ಇದು ಕಾಂಗ್ರೆಸ್ ಪಾರ್ಟಿ, ಹೈಕಮಾಂಡ್ ಸುಪ್ರೀಂ. ಹೈಕಮಾಂಡ್ ಏನ್ ತೀರ್ಮಾನ ತಗೊಳ್ತಾರೆ ಅದಕ್ಕೆ ಎಲ್ಲರೂ ಭದ್ರಾಗಿದ್ದೀವಿ ಅಂತ ಹೇಳಿದೀವಿ. ನಮ್ಮಲ್ಲಿ ಇರ್ತಕ್ಕಂತ ಸುಮಾರು 140 ಶಾಸಕರು ಹೈಕಮಾಂಡ್ ಏನ್ ತೀರ್ಮಾನ ತಗೊಳ್ತಾರೆ ಅದಕ್ಕೆ ನಾವು ಭದ್ರಾಗಿದ್ದೀವಿ. ನಮ್ಗೆ ಮೊದಲು ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಪಾರ್ಟಿ. ಅನುಕೂಲ ಇದೆ ನಿಮಗೂ. ಇನ್ನೂ ಬಹಳಷ್ಟು ನಮ್ಮ ಭಾಗದ ಜನರ ಕಡೆಯಿಂದ, ನಮ್ಮ ಅಭಿಮಾನಿಗಳ ಕಡೆಯಿಂದ, ನಮ್ಮ ಕ್ಷೇತ್ರ ಜನರ ಕಡೆಯಿಂದ ಎಲ್ಲ ಸಾಕಷ್ಟು ಒಂದು ಒತ್ತಡ ಇದೆ. ಹಿಂದೆ ಇರ್ತಕ್ಕಂತ ಒಂದು ಸಂದರ್ಭದಲ್ಲಿ ಮುಂದೆ ಒಂದು ರೀಶಫಲ್ ಮಾಡುವಾಗ ನಮ್ಗೂ ಅಕಾಮಿಡೇಟ್ ಮಾಡ್ತಾರಂತ ಹೇಳಿದ್ರು. 2018ರಲ್ಲೂ ಒಂದು ಪ್ರಸಂಗ ಬಂದಿತ್ತು, 23ರಲ್ಲೂ ಬಂದಿತ್ತು. ಮುಂದೆ ಬರ್ತಕ್ಕಂಥ ಜನಗಳಿಗೆ ಬರ್ತದಂತ ಒಂದು ವಿಶ್ವಾಸ ಇದೆ. ನೀವ್ಯಾರು ಹೈಕಮಾಂಡ್ ನಾಯಕನ ಭೇಟಿ ಆಗತ್ತೆ, ನೀವ್ಯಾರು ದೆಹಲಿಗೆಲ್ಲ ಹೋಗ್ಬೋದು ಸರ್ ಸಚಿವ ಸ್ಥಾನ ವಿಚಾರವಾಗಿ? ದೆಹಲಿಗೆ ಯಾರು ಹೋಗಲ್ಲ, ಕೆಲವು ಜನ ಹೋಗ್ತಾರೆ, ಕೆಲವು ಮಂತ್ರಿಗಳು ಅವರವರು ಒಂದು ಡಿಪಾರ್ಟ್ಮೆಂಟ್ ಇರ್ತಕ್ಕಂತ ಒಂದು ಕೆಲಸ ಕಾರ್ಯಗಳಿಗೆ ಹೋಗ್ತಾರೆ. ಮತ್ತೆ ಇಂತ ಒಂದು ಸಂದರ್ಭದಲ್ಲಿ 1ನೇ ತಾರೀಕಿಂದ ಪಾರ್ಲಿಮೆಂಟ್ ಪ್ರಾರಂಭ ಆಗಿದೆ ಅಂದ್ರೆ ಎಲ್ಲಾ ಮುಖಂಡರು, ಮಂತ್ರಿಗಳು ಎಲ್ಲರೂ ಸಿಗ್ತಾರೆ ಅನ್ನೋ ಒಂದು ಸಂದರ್ಭದಲ್ಲಿ ಹೋಗ್ಬಹುದು. ನಾವೇನು ಡೆಲ್ಲಿಗೆ ಏನು ಹೋಗ್ತಾ ಇಲ್ಲ. ಇವಾಗ ನಾನು ನಮ್ಮ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀನಿ, ಗುಲ್ಬರ್ಗಕ್ಕೆ ಹೋಗ್ತಾ ಇದ್ದೀನಿ, ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಹೋಗ್ತಾ ಇದ್ದೀನಿ. ಅದ್ ನಂತರ ಬಂದಾದ್ಮೇಲೆ ಮತ್ತೆ ಬೆಲ್ಗಾಂ ಇರ್ತಕ್ಕಂಥ ಮತ್ತೆ ಒಂದು AICC ಅಬ್ಸರ್ವರ್ ಆಗಿ ನನಗೆ ಆಂಧ್ರ ಪ್ರದೇಶಲ್ಲೂ ಕೂಡ ಹಾಕಿದ್ದಾರೆ. ಅಲ್ಲಿ ಒಂದು 2 ದಿವಸ ಹೋಗ್ಬಿಟ್ಟು ಬರ್ಬೇಕಂತ ಮಾಡಿದ್ದೀನಿ. ಸರ್, ನಿಮ್ಗೆ ವೈಯಕ್ತಿಕವಾಗಿ ನನ್ನ ವ್ಯಕ್ತಿತ್ವ ಇನ್ನೊಂದು ಏನಾದ್ರೂ ಅಭಿಪ್ರಾಯ ಮೇಲೆ ನಡೆಯಲ್ಲ. ಇದು ಕಾಂಗ್ರೆಸ್ ಪಾರ್ಟಿ, ಹೈಕಮಾಂಡ್ ಸುಪ್ರೀಂ. ಹೈಕಮಾಂಡ್ ಏನ್ ತೀರ್ಮಾನ ತಗೊಳ್ತಾರೆ ಅದಕ್ಕೆ ಎಲ್ಲರೂ ಭದ್ರಾಗಿದ್ದೀವಿ ಅಂತ ಹೇಳಿದೀವಿ. ನಮ್ಮಲ್ಲಿ ಇರ್ತಕ್ಕಂತ ಸುಮಾರು 140 ಶಾಸಕರು ಹೈಕಮಾಂಡ್ ಏನ್ ತೀರ್ಮಾನ ತಗೊಳ್ತಾರೆ ಅದಕ್ಕೆ ನಾವು ಭದ್ರಾಗಿದ್ದೀವಿ. ನಮ್ಗೆ ಮೊದಲು ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಪಾರ್ಟಿ. ಅನುಕೂಲ ಇದೆ ನಿಮಗೂ. ಇನ್ನೂ ಬಹಳಷ್ಟು ನಮ್ಮ ಭಾಗದ ಜನರ ಕಡೆಯಿಂದ, ನಮ್ಮ ಅಭಿಮಾನಿಗಳ ಕಡೆಯಿಂದ, ನಮ್ಮ ಕ್ಷೇತ್ರ ಜನರ ಕಡೆಯಿಂದ ಎಲ್ಲ ಸಾಕಷ್ಟು ಒಂದು ಒತ್ತಡ ಇದೆ. ಹಿಂದೆ ಇರ್ತಕ್ಕಂತ ಒಂದು ಸಂದರ್ಭದಲ್ಲಿ ಮುಂದೆ ಒಂದು ರೀಶಫಲ್ ಮಾಡುವಾಗ ನಮ್ಗೂ ಅಕಾಮಿಡೇಟ್ ಮಾಡ್ತಾರಂತ ಹೇಳಿದ್ರು. 2018ರಲ್ಲೂ ಒಂದು ಪ್ರಸಂಗ ಬಂದಿತ್ತು, 23ರಲ್ಲೂ ಬಂದಿತ್ತು. ಮುಂದೆ ಬರ್ತಕ್ಕಂಥ ಜನಗಳಿಗೆ ಬರ್ತದಂತ ಒಂದು ವಿಶ್ವಾಸ ಇದೆ. ನೀವ್ಯಾರು ಹೈಕಮಾಂಡ್ ನಾಯಕನ ಭೇಟಿ